ಕ್ಷೇತ್ರದಲ್ಲಿ ನಾಗೇಂದ್ರ ಅವರಿಗೆ ಮತ್ತೊಬ್ಬ ಕಾಂಪಿಟೇಟರ್ ಉಟ್ಕೊಂಡಿದ್ದಾರೆ. ನಿನ್ನೆ ಬಹಿರಂಗವಾಗಿ ಹೇಳಿದ್ದಾರೆ ನಾನು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈಗ ಹಾಗಾದ್ರೆ ಎಲ್ಲೋ ಒಂದು ಕಡೆ ಭಾಳ ಸಂತೋಷ, ಬಹಿರಂಗವಾಗಿ ಹೇಳಿದ್ದಾರೆ, ಸಂತೋಷ. ಯಾರು ಬೇಕಾದರೂ ಇಲ್ಲಿರೋ ನಮ್ಮ ಯಾವ ಕಾರ್ಯಕರ್ತರ ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ, ಯಾರು ಬೇಕಾದರೂ ಬಹಿರಂಗವಾಗಿ ಹೇಳ್ಬೋದು. ಭಾಳ ಸಂತೋಷ. ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದರೆ ಬರಲಿ, ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡ್ ಅಷ್ಟು ವೀಕ್ ಅಲ್ಲ. ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ. ತೀರ್ಮಾನಗಳು ಇನ್ನೂ 2.5 ವರ್ಷ, ಈಗ ಯಾಕೆ ಕನಸು ಕಾಣಬೇಕು ನಾವು ಅಲ್ವಾ? ಚುನಾವಣೆ ನಾಳೆ ನಡೆದ್ರೆ ಈ ವಿಷಯಗಳನ್ನ ಮಾತಾಡೋದ್ರಲ್ಲಿ ಅರ್ಥ ಇದೆ. ಚುನಾವಣೆ ಇರೋದು 2.5 ವರ್ಷಕ್ಕೆ, ಯಾಕೆ ಇದು ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ನೀವು. ಕ್ಷೇತ್ರದಲ್ಲಿ ಹಾಗಾದ್ರೆ ಎಲ್ ನಾಗೇಂದ್ರ ಅವ್ರಿಗೇನು ಈಗ ವರ್ಚಸ್ ಕಡಿಮೆ ಆಗೋಯ್ತಾ ಅಂತ? ವರ್ಚಸ್ ಕಮ್ಮಿ ಆದರೆ ನಮ್ಮ ಕಾರ್ಯಕರ್ತರ ದಂಡು ನೋಡಿ ಹೆಂಗಿದೆ. ಕಾರ್ಯಕರ್ತರು ಇಡೀ ಕ್ಷೇತ್ರದಲ್ಲಿ ಕಾರ್ಯಕರ್ತರಿದ್ದಾರೆ. ನಮ್ಮ ಪಕ್ಷ ನನ್ನ ಜೊತೆ ಇದೆ. ನನ್ನ ಪಕ್ಷ ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನನ್ನ ಪಕ್ಷ ನನ್ನನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ನನ್ನನ್ನು 3 ಬಾರಿ ಕಾರ್ಪೊರೇಟರ್ ಮಾಡಿದೆ, 3 ಚೇರ್ಮನ್ ಮಾಡಿದೆ, MLA ಟಿಕೆಟ್ ಕೊಟ್ಟಿದೆ, ಮುಂದಕ್ಕೂ ಟಿಕೆಟ್ ಕೊಟ್ಟಿದೆ 100%. ಯಾಕೆ ಅಂತಂದರೆ ಅವ್ರನ್ನ ಕೇಳಿ. ಕಳೆದ ಬಾರಿ ಏನು ಹೇಳಿದ್ರು ಅವರು? ನನಗಲ್ದೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಕೊಟ್ಟರೆ ಅವ್ರಿಗೆ ಟಿಕೆಟು ಯಾವ ಆಧಾರದ ಮೇಲೆ ಹೇಳ್ತಾರೆ ನನಗೆ ಟಿಕೆಟ್ ಕೊಡ್ತಾರೆ ಅಂಥೇಳಿ? ಅಂದರೆ ಅವ್ರಿಗೇನಾದರೂ ಯಾರು ಹೈಕಮಾಂಡ್ ಹೇಳಿದರೆ ಬಹಿರಂಗಪಡಿಸ್ಲಿ, ರಾಜ್ಯದ ನಾಯಕರು ಯಾರು ಹೇಳಿದರೆ ಬಹಿರಂಗಪಡಿಸ್ಲಿ, ಹೈಕಮಾಂಡ್ ಹೇಳಿದರೆ ಬಹಿರಂಗಪಡಿಸ್ಲಿ. ಅದು ಬಿಟ್ಟು ಜನರನ್ನ ಕಾರ್ಯಕರ್ತರನ್ನ ಗೊಂದಲಗೀಡು ಮಾಡಬಾರ್ದು. ನಮಗೆ ಸಂತೋಷ ಇದೆ, ನನಗೆ ನಮ್ಮ ಪಕ್ಷದ ಬಗ್ಗೆ ಅಭಿಮಾನ ಇದೆ, ಪ್ರೀತಿ ಇದೆ, ಗೌರವ ಇದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಹೈಕಮಾಂಡ್ ಹೇಳಿದ್ರೆ ಅವ್ರ ಗೆರೆ ದಾಟಕ್ಕೆ ನಾನು ರೆಡಿ ಇಲ್ಲ. ಹೈಕಮಾಂಡು ಮೇಲೆ ನನಗೆ ವಿಶ್ವಾಸ ಇದೆ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಬದಲಾಯಿಸ್ತಾರೆ. ಬದಲಾಯಿಸ್ಬೇಕಾದ್ರೆ ಏನಾದ್ರು ಒಂದು ಕಾರಣ ಇರಬೇಕಲ್ಲ. ಆ ಕಾರಣದಿಂದ ಅವ್ರನ್ನ ಬದಲಾಯಿಸ್ತಿದ್ದೆ ಹೊರತು ನನ್ನನ್ನು ಬದಲಾಯಿಸೋ ಪ್ರಶ್ನೆ ಇಲ್ಲ. ಇರ್ಬೋದು. ನಂಗೆ ಅನಿಸ್ತದೆ 2.5 ವರ್ಷ ಇದ್ದಾಗ ನೀವೇ ಹೇಳಿದ ರೀತಿ ನೀವೇ ಹೇಳ್ತಾ ಇದ್ದೀರ ಅಂತ, ಮೋಸ್ಟ್ಲಿ ಅದು ಕಂಡಿರ್ಬೋದು ಅವರು, ಅದನ್ನು ಕಂಡಿರ್ಬೋದು ಅವರು. ಅಲ್ಲ, ಕ್ಷೇತ್ರದ ಜನರ ಆಶಯನೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಕ್ಷೇತ್ರದ ಜನ ಆಶ್ರಯ ಯಾರ ಮನೆ ಬಾಗಿಲಿಗೆ ಹೋಗಿ ಕರೆದಿಲ್ಲ. ಜನ ಹೋಗಿ ಬನ್ನಿ ಅಂತ ಕರೆದಿಲ್ಲ. ನನ್ನ ಮನೆ ಬಾಗಿಲಿಗೂ ಬಂದು ಕರೆಯಲ್ಲ. ಕ್ಷೇತ್ರದ ಜನ ನನ್ನ ಪರ ಇದ್ದಾರೆ ಅನ್ನೋಕ್ಕೆ ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ನನಗೆ 18,500 ಎಕ್ಸ್ಟ್ರಾ ಓಟ್ ಕೊಟ್ಟು ಜನ ಸೋತಿರ್ಬೋದು. ನನ್ನ ಪಕ್ಷ ನಾನು ರಿಜೆಕ್ಟ್ ಮಾಡಿಲ್ಲ. ರಿಜೆಕ್ಟ್ ಮಾಡಿದ್ದು ಯಾರಿಗೆ ಅಂತ ಇಡೀ ಜಗತ್ತು ಗೊತ್ತಿದೆ, ಪ್ರಪಂಚಕ್ಕೆ ಗೊತ್ತಿದೆ. ನಿನ್ನೆ ತಾನೇ ತಮ್ಮ ಅಭಿವೃದ್ಧಿ ಕಾರ್ಯಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿಕೊಂಡು ತಾವೇ ಒಂದು ಕ್ಯಾಲೆಂಡರ್ ಕೂಡ ಮಾಡಿಸಿ ಬಿಡುಗಡೆ ತಾವೇ ಮಾಡಿದ್ದಾರೆ. ಭಾಳ ಸಂತೋಷ. ಕ್ಯಾಲೆಂಡರ್ ಕೊಟ್ಟರೆ ನಮ್ಮನೇಲೂ ಒಂದು ಹಾಕಂತೀನಿ. ಕ್ಯಾಲೆಂಡ್ರು ಪ್ರತಿ ವರ್ಷ ಎಲ್ಲರೂ ಮಾಡ್ತಾರೆ. ನೂರಾರು ಅದನ್ನು ಅವ್ರನ್ನ ಕೇಳಬೇಕು, ನನಗೆ ಗೊತ್ತಿಲ್ಲ ಆ ಥರ ಸಿಸ್ಟಮ್ಮು. ನಾಳೆ ಏನು ಚುನಾವಣೆ ಇಲ್ಲ, 2.5 ವರ್ಷದ ಮುಂದೆನೇ ಘೋಷಣೆಗಳು ಮಾಡ್ಕೋತಾರೆ ಅಂದರೆ ಅದಕ್ಕೆ ಅವರೇ ಆನ್ಸರ್ ಮಾಡಬೇಕು. ನನಗೆ ಆನ್ಸರ್ ಮಾಡೋಕ್ಕೆ ಇಷ್ಟನೂ ಇಲ್ಲ ವಿಚಾರವಾಗಿ. ನಿಜ ಅಲ್ಲ, ನಿಜ. ಅವ್ರು ಹೇಳಿರೋದು ನಿಜ. ಚಾಮರಾಜ ಕ್ಷೇತ್ರಕ್ಕೆ ಅವ್ರು ಏನು ಮಾಡಿದ್ದಾರೆ 10 ವರ್ಷದಲ್ಲಿ, ಅದನ್ನು ಅವರು ಬಿಡುಗಡೆ ಮಾಡಲಿ. ನಾನೇನೇನು ಮಾಡಿದ್ದೀನಿ 5 ವರ್ಷದಲ್ಲಿ ನಾನು ಬಿಡುಗಡೆ ಮಾಡ್ತೀನಿ. ಭಾಳ ಸಂತೋಷ. ಅವ್ರು ಹೇಳಿರೋ ವಿಚಾರಕ್ಕೆ ನಾನು ಬದ್ಧನಾಗಿರ್ತೀನಿ. ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಪಾರ್ಲಿಮೆಂಟ್ ಮೆಂಬರ್ ಆದಾಗ ಏನೆಲ್ಲ ಬಿಡುಗಡೆ ಮಾಡಿದ್ದಾರೆ, ಎಷ್ಟು ಕೋಟಿ ತಂದು ಸೆಂಟ್ರಲ್ ಗೌರ್ಮೆಂಟಿಂದ ಬಿಡುಗಡೆ ಮಾಡಿಸಿದ್ದಾರೆ ಅಂತ ಅವ್ರು ಬಿಡುಗಡೆ ಮಾಡಲಿ. ನಾನು ಬಿಡುಗಡೆ ಮಾಡ್ತೀನಿ. ವೇಳೆ ಅಂತಿಮವಾಗಿ ಅವ್ರಿಗೇನೆ ಟಿಕೆಟ್ ಅಂತಿಮಗೊಳಿಸ್ಬಿಟ್ರೆ ತಮ್ಮ ನಡೆ ಹೇಗಿರುತ್ತೆ? ನಾನು ನೋಡಿ, ನನ್ನ ಪಕ್ಷ ಶಿಸ್ತಿನ ಸಿಪಾಯಿ. ನನ್ನ ಪಕ್ಷ ನನ್ನನ್ನು ನೋಡಿ 1996ನೇ ಇಸ್ವಿನಲ್ಲಿ ನಾನು ಕಾರ್ಪೊರೇಟರ್ ಮಾಡಿದ್ದೆ. 97ನೇ ಇಸ್ವಿನಲ್ಲಿ 92ನೇ ಇಸ್ವಿನಲ್ಲಿ ನನ್ನ ಯುವ ಮೋರ್ಚಾ ಉಪಾಧ್ಯಕ್ಷ ಮಾಡಿತ್ತು ಸಿಟಿ. ಅದಾದಮೇಲೆ ನನ್ನ ಕಾರ್ಪೊರೇಟ್ರ್ ಮಾಡ್ತು, ಸಿಟಿ ಸೆಕ್ರೆಟ್ರಿ ಮಾಡ್ತು, ಸಿಟಿ ಉಪಾಧ್ಯಕ್ಷನ ಮಾಡಿದೆ, ಸಿಟಿ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆಯಿತಾ? ಈಗ ಸಿಟಿ ಅಧ್ಯಕ್ಷ ಆಗಿದ್ದೀನಿ. ರಾಜ್ಯದ ಸ್ಲಮ್ ಮೋರ್ಚಾ ರಾಜ್ಯಾಧ್ಯಕ್ಷ ಆಗಿದ್ದೆ ಮತ್ತು ವಿಭಾಗದ ಪ್ರಭಾರಿ ಆಗಿದೆ. ಇಷ್ಟು ಪೋಸ್ಟ್ಗಳನ್ನ ನನಗೆ ಕೊಟ್ಟಿದೆ, ನನ್ನ ಮೇಲೆ ವಿಶ್ವಾಸ ಇಟ್ಟು. ಹೌದು, ಪಾಪ ಅದನ್ನು ನಾನು ಹೇಳೋಕ್ಕಾಗೋದಿಲ್ಲ, ಅದೆಲ್ಲ ಹೇಳಬಾರ್ದು. ನಾನು ಅವ್ರ ಬಗ್ಗೆ ನಾನು ಭಾಳ ವಿದ್ಯಾವಂತ ಬುದ್ಧಿವಂತ ಅಂತ ಅವರೇ ಹೇಳ್ಕೊತಾರೆ ಇರ್ಬೋದು. ಆದರೆ ಅವರು ಪಾಪ ಇನ್ನು ವಯಸ್ಸಲ್ಲಿ ಚಿಕ್ಕವರಿದ್ದಾರೆ. ಅದ್ರ ಬಗ್ಗೆ ಅವ್ರ ಬಗ್ಗೆ ಗೌರವವಾಗಿ ನಾನು ಮಾತಾಡೋದಿಲ್ಲ. ಆದರೆ ನನ್ನ ಕ್ಷೇತ್ರದ ಬಗ್ಗೆ ಅವರು ಮಾತಾಡಿರೋದ್ರಿಂದ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ಪಕ್ಷ ನನಗೆ ಏನೆಲ್ಲ ಕೇಳಿದ್ದೀನಿ ಎಲ್ಲವನ್ನೂ ಕೊಟ್ಟಿದೆ. ಮುಂದೆನೂ ಸಹ
ಟಿಕೆಟ್ ಕೊಡ್ತದೆ. ಮುಂದೆನೂ ಸಹ ನಾನು ಇಲ್ಲಿ ಕ್ಷೇತ್ರದ ಶಾಸಕನಾಗಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ನಾನು ಭಾಗಿಯಾಗ್ತೀನಿ. 2013ರಲ್ಲಿ ಏಕಾಏಕಿ ಸಂಕಲಿಗೌಡರು 4 ಬಾರಿ ಶಾಸಕರಿದ್ದರು, ಬಿಟ್ಟೋದ್ರು. ನಾನು ಟಿಕೆಟೇ ಕೇಳಿಲ್ಲ, ನನಗೆ ಅನೌನ್ಸ್ ಮಾಡಿದರು. ಪಕ್ಷ ಅನೌನ್ಸ್ ಮಾಡಿದ ಕಾರಣಕ್ಕೋಸ್ಕರ ಅವತ್ತು ನಾವು ಗೆಲ್ಲಕ್ಕಾಗಲ್ಲ ನಂಗೆ ಗೊತ್ತಿತ್ತು. ಆದರೂ ಸಹ ಪಕ್ಷ ಅನೌನ್ಸ್ ಆದಾಗ ನಾನು ಹಿಂದೆ ಹೋಗಬಾರ್ದು, ಹಿಂದೆ ಸರಿಬಾರ್ದು, ಕೇವಲ ಸೋಲು ಗೆಲ್ಲು ಬೇರೆ ವಿಚಾರ, ನಾನು ಹಿಂದೆ ಸರಿಬಾರ್ದು ಅಂತೇಳಿ ಹೋರಾಟ ಮಾಡಿದೆ. 27,000 ಓಟ್ ತಗೊಂಡೆ. ಅದಾದ ಮುಂದೆ ಚುನಾವಣೆಯಲ್ಲಿ ನನ್ನನ್ನು ಜನ ಗೆಲ್ಲಿಸಿದ್ರು. ಜನ ಇವತ್ತು ಸೋಲಿಸಿರ್ಬೋದು, ಆದರೂ ನನಗೆ ಗೆದ್ದಾಗಿಂತಲೂ ಸೋತಂಥ ಸಂದರ್ಭದಲ್ಲಿ ಕಳೆದ ಬಾರಿ ಸೋತಾಗ 18,500 ಓಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅದರಿಂದ ಜನ ಸೇವೆಯಲ್ಲಿ ನಾನು ಯಾವತ್ತೂ ಕೈ ಕಟ್ಟಿ ಕೂತಿಲ್ಲ. ಒಟ್ಟಿಗೆ ಯಾವಾಗಲೂ ಕ್ಷೇತ್ರದ ಜನ ನಿರಂತರವಾಗಿ ಕ್ಷೇತ್ರದ ಜನರ ಜೊತೆ ಇದ್ದೀನಿ. ಬಿಟ್ಕೊಡಕ್ಕೆ ಇಷ್ಟ ಎಲ್ಲ ನಾನು ಯಾಕೆ ಬಿಟ್ಕೊಡೋ ಪ್ರಶ್ನೆ, ಎಲ್ಲಿಂದ ಬಂದವರೇ ಈ ರೀತಿ? ನಾನು ಇಲ್ಲೇ ಹುಟ್ಟಿದ್ದೀನಿ, ಇಲ್ಲೇ ಸಾಯ್ತೀನಿ. ಯಾವುದೋ ಊರಲ್ಲಿ ಹುಟ್ಟಿದವರು ಇಲ್ಲಿ ಬಂದ್ಬಿಟ್ಟು ನಾನು ರಾಜಕೀಯ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ, ನಾನು ಇದೇ ಊರಲ್ಲಿ ಹುಟ್ಟಿರೋನು. ಕಳೆದ ನಿರಂತರವಾಗಿ 30 ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದೀನಿ. 1996 ಕಾರ್ಪೊರೇಟಾಗಿ ನಿರಂತರವಾಗಿ ಇವತ್ತವರೆಗೂ ಸಹ ಜನರ ಜೊತೆ 30 ವರ್ಷಗಳ ಕೆಲಸ ಮಾಡಿರೋನು. ನಾನು ಯಾಕೆ ಅದ್ರ ಬಗ್ಗೆ ತಲೆಕೆಡಿಸ್ಕೊಳ್ಳಿ? ನನ್ನ ಪಕ್ಷ, ನನಗೆ ಖುಷಿ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲಿ ಅವರು ಯಾರು ಹೇಳಿದ್ದಾರೆ? ರಾಷ್ಟ್ರ ಅಧ್ಯಕ್ಷರು ಹೇಳಿದ್ದಾರೆ, ಅವ್ರಿಗೆ ರಾಷ್ಟ್ರದ ನಾಯಕರುಗಳು ಹೇಳಿದಾರ, ಇಲ್ಲ ರಾಜ್ಯಾಧ್ಯಕ್ಷರು ಹೇಳಿದಾರ? ರಾಜ್ಯದ ನಾಯಕರುಗಳು ಯಾರು ಹೇಳಿದ್ದಾರೆ ಅಂತ ಬಿಡುಗಡೆ ಮಾಡಿ ನಿಮ್ಮ ಮುಂದೆ ತಾಕತ್ತಿದೆ. ಗುರುತಿಸ್ಕೊಂಡಿದ್ದಾರೆ. ಒಂದೊಂದು ಸರಿ ವಿರೋಧಿ ಬಣಗಳದಲ್ಲೂ ಅದನ್ನು ನಾನು ಹೇಳಲ್ಲ, ನೀವು ಹೇಳ್ತಾ ಇದ್ದೀರಿ. ನೀವೇ ಹೇಳ್ತಾ ಇದ್ದೀರಿ, ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇವತ್ತು ಇಲ್ಲಿರ್ತಾರೆ, ನಾಳೆ ಆ ಗುಂಪಿಗೆ ಬರ್ತಾರೆ, ನಾಳೆ ಇನ್ನೊಂದು ಮಾತಾಡ್ತಾರೆ, ಇನ್ನೊಂದು ದಿನ ಮುಖ್ಯಮಂತ್ರಿ ಹೊಗಳ್ತಾರೆ, ಇನ್ನೊಂದು ದಿನ ಮುಖ್ಯಮಂತ್ರಿ ತಗೊಳ್ತಾರೆ. ಹಂಗೆ ಮಾಡಲ್ಲ. ನಾನು ಮುಖ್ಯಮಂತ್ರಿ ತಪ್ಪು ಮಾಡಿದ್ರೆ ನೇರವಾಗಿ ಹೇಳ್ತೀನಿ. ನಾಳೆ ಬೆಳಗ್ಗೆ ಅದಕ್ಕೆ ಸ್ಟಿಕನ್ ಆಗಿರ್ತೀನಿ. ನಾನು ಟರ್ನ್ ಹೊಡೆಯುವಂಥ ರಾಜಕಾರಣಿ ನಾನಲ್ಲ. ಟರ್ನ್ ಹೊಡೆಯಲ್ಲ ನಾನು ರಾಜಕಾರಣದಲ್ಲಿ. ನನ್ನ ಲೈಫಲ್ಲಿ ನಾನೆಲ್ಲ ಆಗಿದ್ದೀನಿ. ನಾನು ಲಿಫ್ಟಲ್ಲಿ ಬಂದಿಲ್ಲ, ಸ್ಟೆಪ್ಪಿಂದ ಹತ್ತು ಬಂದಿದ್ದೀನಿ. ನಾನು ಲಿಫ್ಟಲ್ಲಿ ಬಂದ ಜನಗಳು ಬೇರೆ ಇದ್ದಾರೆ, ಅವ್ರ ಹತ್ರ ಕೇಳ್ಕೊಳ್ಳಿ ವಿಚಾರ. ಈಗ ಮಾರ್ನಿಂಗ್ ಮೈಸೂರು ಕೋರ್ಟ್ಗೆ ಬಾಂಬ್